ವೀಕ್ಷಕರೇ, ಯುದ್ಧ ಭೂಮಿಯಲ್ಲಿ ಹೋರಾಡೋನು ಆತ ಹಿಡ್ದಿರೋ ಕತ್ತಿನ ಅಲ್ಲೇ ಬಿಟ್ಬಿಟ್ರೆ ಆತನೇ ತನಗೆ ಒಪ್ಕೊಳ್ಳೋ ಅಂತ ಒಂದು ದೊಡ್ಡ ಸೋಲು ಅಂತ ಹೇಳ್ಬೋದು. ಆದರೆ ನಾವು ಒಂದು ಸಲ ಫೀಲ್ಡ್ಗೆ ಇಳಿದ ಮೇಲೆ ನಾವು ಯಾವುದೇ ಕಾರಣಕ್ಕೂ ಸೋಲು ಒಪ್ಕೊಳ್ಳೋದಿಲ್ಲ ಅನ್ನುವಂಥ ಪ್ರಿನ್ಸಿಪಲ್ ಜೊತೆಗೆ ಇದೇ ಶುಕ್ರವಾರ ನಾಯಿ ಇದೆ ಎಚ್ಚರಿಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಕಂಟೆಂಟ್ ಕೊಟ್ಟರೆ ಖಂಡಿತವಾಗ್ಲೂ ಪ್ರೇಕ್ಷಕರು ನಮ್ಮ ಕೈ ಬಿಡಲ್ಲ ಅನ್ನುವಂಥ ಒಂದು ಪ್ರಾಮಿಸ್ ಕೂಡ ಟ್ರೈಲರು ಮೇಕಿಂಗ್ನಲ್ಲಿ ಕಾಣಿಸ್ತಾ ಇದೆ. ರಿಲೀಸ್ ಆಗ್ತಾ ಇರೋವಂಥ ಖುಷಿಯಲ್ಲೇ ನಮ್ಮ ಜೊತೆ ನಾಯಿ ಇದೆ ಎಚ್ಚರಿಕೆ ಚಿತ್ರತಂಡ ಮಾತನಾಡ್ತಾ ಹೋಗ್ತಾ ಇದೆ. ಒಬ್ಬರು ಡಾಕ್ಟ್ರು, ಇನ್ನೊಬ್ಬರು ಬ್ಯೂಟಿ, ಇಬ್ಬರನ್ನು ಮಾತಾಡಿಸ್ತಾ ಹೋಗ್ತೀನಿ. ಲೀಲಾ ಸರ್ ಇದ್ದಾರೆ, ದಿವ್ಯಾ ಮೇಡಮ್ ಅವರು ಇದ್ದಾರೆ. ಲೀಲಾ ಸರ್, ಮೊದಲನೇದಾಗಿ ನಾವು ಹಿಂದೆ ಉಪೇಂದ್ರ ಅವರ ಸಿನಿಮಾಗಳನ್ನು ನೋಡ್ತಾ ಇದ್ವಿ. ತಲೆಗೆ ಹುಳ ಬಿಡೋದ್ರಲ್ಲಿ ಉಪ್ಪಿ ಸರ್ರು ಏವನ್ನು ಹುಳ ಬಿಡೋದ್ರ ಜೊತೆಗೆ ಮನೋರಂಜನೆ ಕೂಡ ಕೊಡ್ತಾ ಇದ್ರು. ನೀವು ಟ್ರೇಲರಲ್ಲೇ ಅದನ್ನ ಪ್ರಯತ್ನ ಪಟ್ಟಿದ್ದೀರಾ ಅನ್ನೋಂಥ ಒಂದು ವಿಚಾರ ಏನು ಹೇಳ್ತೀರಾ ಸರ್? ಮೊದಲನೇದಾಗಿ ಏನು ಅಂತಂದರೆ, ಫಸ್ಟ್ ಆಫ್ ಆಲು ನಾನು ಸಿನಿಮಾ ಮಾಡಬೇಕು ಇಲ್ಲ ನನ್ನೊಂದು ಫೇವ್ರೇಟ್ ಸ್ಟಾರ್ ಅಂತ ಕೇಳಿದ್ರೇ ಉಪೇಂದ್ರ ಅವರು. ಬೇಕಾದ್ರೆ ಹಳೆ ಇಂಟರ್ವ್ಯೂಸಲ್ಲಿ ಎಲ್ಲಾದರೂ ಕೇಳಿ. ಸೊ ಉಪೇಂದ್ರ ಅವರೇ ನನಗೆ, ಯಾಕೆಂದರೆ ಅವ್ರ ಮೂವೀಸ್ ಡಿಫ್ರೆಂಟಾಗಿ ಮಾಡ್ತಾರೆ. ಏನೇ ಮಾಡಿದ್ರು ಕೂಡ ಅದೇ ನಮ್ಗೆ ಅರ್ಥ ಆಗಲ್ಲ, ಅಟ್ಲೀಸ್ಟ್ ಒಂದು 2-3 ಸತಿ ನೋಡಬೇಕು. ಸೊ ಹಾಗಾಗಿ ಈ ಥರ ಎಲ್ಲ ಒಂದು ಐಡಿಯಾ ಇತ್ತು ನನಗೂ. ಸೊ ಈಗ ಟ್ರೈಲರಲ್ಲಿ ನೀವು ನೋಡ್ದಂಗೆ ಒಂದು ಸಸ್ಪೆನ್ಸು, ಥ್ರಿಲ್ಲರು, ಹಾರರು ಎಲ್ಲ ಮಿಕ್ಸ್ ಮಾಡಿ ಮತ್ತು ಕಾಮಿಡಿ ಅದ್ರ ಜೊತೆಗೆ ವಿ ಹ್ಯಾಡ್ ರಿಲೀಸ್ ದ ಟ್ರೈಲರ್. ಸೊ 100% ಅವ್ರ ಕಡೆಯಿಂದ ಇನ್ಸ್ಪಿರೇಷನ್ ಅಂತೂ ಇದ್ದೇ ಇದೆ. ಸೊ ಹಾಗಾಗಿ ಆ ಟ್ರೈಲರ್ ಹಂಗೆ ಬಂದಿರೋದು. ದಿವ್ಯಾ ಅವರೇ, ನಿಮ್ಮನ್ನು ಮಾತಾಡ್ಸೋದಕ್ಕಿಂತ ಮುಂಚೆನೇ ಲೀಲಾ ಸರ್ ಹೇಳಿಬಿಟ್ರು ಸ್ವಲ್ಪ ಕಾಂಟ್ರವರ್ಸಿ ಕೇಳಿ ಅಂತ. ನಿಮ್ಮನ್ನು ಏನು ಕಾಂಟ್ರವರ್ಸಿ ಕೇಳೋದು ನಾನು? ಏನಾದರೂ ಕೇಳ್ಬೋದು ಸರ್, ನಿಮ್ಮ ಇಷ್ಟ. ಕೇಳಿ, ನಿಮಗೆ ಏನು ಅನ್ಸುತ್ತೋ ಅದು ಕೇಳಿ ಕಾರ್ತಿಕ್. ಲೀಲಾ ಸರ್ ಎಲ್ಲದಕ್ಕೂ ರೆಡಿ ಮಾಡಿದ್ದಾರೆ ನಿಮ್ಮನ್ನ. ಇನ್ನ ರೆಡಿ ಆಗಿಲ್ಲ, ನೀವು ಕೇಳ್ಬೋದು. ಕೇಳಿ, ಏನು ಕ್ವಶನ್ಸ್ ಬೇಕಾದರೂ ಕೇಳಿ. ಈಗ ನಾಯಿ ಇದೆ ಎಚ್ಚರಿಕೆ ಟೈಟಲ್ಲು, ಏನು ವಾರ್ನಿಂಗ್ ಕೊಡ್ತಾ ಇದ್ದೀರಾ ಅಂತ? ಇದು ಸ್ಟೋರಿನ ಹೇಳಬೇಕಾ ಏನು? ವಾರ್ನಿಂಗ್ ಅಂದರೆ ಇದು ಯಾವ ಥರ ಅಂತ ಹೇಳಿದ್ರೆ, ಒಂದು ನಾಯಿ ಬಗ್ಗೆನೇ ಬೇಸ್ಡ್ ಆಗಿ ಮಾಡಿರೋ ಮೂವಿ. ಒಂದು ಮೆಸೇಜ್ ಕೊಟ್ಟಿದ್ದೀವಿ ಲಾಸ್ಟಲ್ಲಿ. ಅದು ರೇಬಿಸ್ ವಿಚಾರವಾಗಿ ನಾವು ಮಾಡಿರೋದು. ಆ್ಯಂಡ್ ಮೂವಿಲೂ ಅಷ್ಟೇ ಝಾಂಬಿ ಕ್ಯಾರೆಕ್ಟರು, ಇದು ಕನ್ನಡದಲ್ಲಿ ಎಲ್ಲೂ ಬಂದಿಲ್ಲ ಝಾಂಬಿ ಆಗಿ. ಸೊ ಝಾಂಬಿ ಕ್ಯಾರೆಕ್ಟರಾಗಿ ನಾನೇ ದೆವ್ವ ಆಗಿ ಮಾಡಿರೋದು. ಆ್ಯಂಡ್ ತುಂಬ ಜನ ಆ್ಯಕ್ಟರ್ಸು ಕೂಡ ದೆವ್ವ ಆಗಿನೇ ಮಾಡಿದ್ದಾರೆ. ಸೊ ಬೇಸಿಕಲಿ ಝಾಂಬಿ ಇದು, ಮತ್ತು ಲಾಸ್ಟಲ್ಲಿ ಮೆಸೇಜ್ ಇದೆ. ಅದು ಒಂದು ಕಾಯಿಲೆ. ಸೊ ಡಾಕ್ಟರ್ ಅಲ್ವಾ, ಆಬ್ವಿಯಸ್ಲಿ ಇದು ಇಂಟ್ರೆಸ್ಟಿಂಗ್ ಬಂದು ರೇಬಿಸ್ ಬಗ್ಗೆನೇ ಒಂದು ಕತೆ ತೆಗ್ದಿರೋ ಥರ ಇದೆ, ಮತ್ತು ಹಾರರ್. ಲೀಲಾ ಸರ್, ಡಾಕ್ಟ್ರಿಂದ ಆ್ಯಕ್ಟ್ರ್ ಆಗಿ ಬಡ್ತಿ ಪಡೆದುಕೊಳ್ತಾ ಇದ್ದೀರಾ. ಒಂದಷ್ಟು ನಿಮಗೂ ರೂಪುರೇಷೆಗಳಿರುತ್ತೆ, ಒಂದು ಸಿನಿಮಾ ಮಾಡೋದಕ್ಕಿಂತ ಮುಂಚೆ ನಾನು ಹೇಗೆ ಪ್ರಿಪೇರ್ ಆಗಬೇಕು ಅಂತ. ಸದ್ಯದ ಕನ್ನಡ ಸಿನಿಮಾ ಇಂಡಸ್ಟ್ರಿ ನೋಡ್ತಾ ಇದ್ದೀವಿ. ನಿಮಗೆ ಸದ್ಯಕ್ಕೆ ಇರೋ ಚಾಲೆಂಜಸ್ಗಳು ಏನು ಅಂತ ನಾನು ಮೊದಲನೇ ಪೇಸಲ್ಲೇ ಕೇಳಬೇಕು ಅಂತ ಇದ್ದೆ. ನನಗೆ ಚಾಲೆಂಜಸ್ ಅಂದರೆ, ಈಗ ನೋಡಿ, ಇವಾಗ ಒಬ್ಬ ವ್ಯಕ್ತಿ ಸಿನಿಮಾ ಮಾಡ್ತೀನಿ ಅಂತ ಬಂದಾಗ ಯಾರೇ ಆದರೂ ಆಗಲಿ, ಇವಾಗ ದೊಡ್ಡ ಸ್ಟಾರ್ಸ್ ಆದರೂ ಆಗಲಿ, ಚಿಕ್ಕ ಸ್ಟಾರ್ಸ್ ಆದರೂ ಆಗಲಿ, ಎಲ್ಲರೂ ಕೂಡ ಸಪೋರ್ಟ್ ಮಾಡಬೇಕು. ಈಗ ನಾನೊಂದು ಟ್ರೈಲರ್ ಪೋಸ್ಟ್ ಮಾಡ್ತೀನಿ, ಒಬ್ಬರು ಕೂಡ ಶೇರ್ ಮಾಡಲ್ಲ. ಯಾವ್ದು ಸಿನಿಮಾದವರಾದರೂ ಆಗಲಿ ಇಲ್ಲ ನಾರ್ಮಲ್ ಜನತೆ ಆಗಲಿ, ಯಾರಾದರೂ ನಾವು ಅದಕ್ಕೆ 10 ಪಟ್ಟು ಅವ್ರಿಗೆ ಫೋನ್ ಮಾಡಿಬಿಟ್ಟು ನೀವು ಅದನ್ನು ಶೇರ್ ಮಾಡಿ ಇಲ್ಲ ಸ್ಟೇಟಸ್ಗೆ ಹಾಕಿ ಅಂತ ಹೇಳಿ ಬೇಡ್ಕೋಬೇಕಾಗತ್ತೆ. ಇದೆಲ್ಲ ಯಾಕೆ? ಸೊ ವೈ ಐ ಕ್ವಶನ್ ದಟ್ ಇಸ್, ಏನಕ್ಕೆ ಮಾಡಬೇಕು? ನೀವು ಹಿಂಗೆಲ್ಲ ಮಾಡ್ತಿರೋದಕ್ಕೇ ಇವಾಗ ಕನ್ನಡ ಇಂಡಸ್ಟ್ರಿ ಹಿಂಗಿರೋದು. ಇಲ್ಲಾಂದಿದ್ರೆ ನೆಕ್ಸ್ಟ್ ಲೆವೆಲ್ಗೆ ಆಗ್ತಿತ್ತು. ಬೇರೆ ಥರನೇ ಮಾತಾಡಬೇಕು ಅಂದಾಗ, ಈಗ ಪ್ರತಿಯೊಬ್ಬರು ಹೇಳ್ತಾರೆ ಜನ ಸಿನಿಮಾಗೆ ಬರ್ತಾ ಇಲ್ಲ ಮೊನ್ನೆ ಯಾರೋ ಹೀರೋ ಅಳ್ತಿದ್ರು, ಸಿನಿಮಾ ಬರಲ್ಲ, ನಾನು ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀನಿ. ಕಷ್ಟಪಟ್ಟು ಮಾಡಿ ಗುರು ಸಿನಿಮಾ, ಇಲ್ಲ ಅಂದಿಲ್ಲ. ಕಷ್ಟಪಡೋದಲ್ಲ, ಇಷ್ಟಪಟ್ಟು ಮಾಡಬೇಕು ಸಿನಿಮಾನ. ಅದು ಕಷ್ಟನೋ ನಷ್ಟನೋ ಒಂದು ಕೆಲಸ ನಾವು ಇಷ್ಟಪಟ್ಟು ಮಾಡಿದಾಗ ಅದರಲ್ಲಿ ಸೋಲೋ ಗೆಲ್ಲೋ ಅನ್ನೋದು ಎರಡೂ ಬರುತ್ತೆ. ಅದಕ್ಕೆಲ್ಲ ನಾವು ರೆಡಿ ಆಗಿರಬೇಕು. ನಾವು ಹೋಗ್ಬಿಟ್ಟು ಜನಕ್ಕೆ ದಬ್ಬಾಳೆ ಹಾಕೋದು ಇಲ್ಲ ಇನ್ನೊಂದು ಮಾಡೋದು, ಹೆದರ್ಸೋದು, ಅದೆಲ್ಲ ಯಾಕೆ? ಅದೆಲ್ಲ ನಾವು ಮಾಡೋಕ್ಕೆ ಹೋಗ್ಬಾರ್ದು. ಏನಕ್ಕೆ ಮಾಡಬೇಕು? ನೀವು ಚೆನ್ನಾಗಿ ಸಿನಿಮಾ ಮಾಡಿ. ಈಗ ಪ್ರತಿಯೊಬ್ಬರು 500 ಕೋಟಿ ಹಾಕಿ 1000 ಕೋಟಿ ಹಾಕಿ ಸಿನಿಮಾ ಮಾಡೋಕ್ಕಾಗಲ್ಲ. ಎಲ್ಲ ಕಾಂತಾರ KGF ತೆಗಿಯೋಕ್ಕಾಗಲ್ಲ. ತೆಗೆದಿರೋ ಸಿನಿಮಾಗಳನ್ನ ನೀವು ಇನ್ಕ್ರೀಸ್ ಮಾಡಿ, ಅದನ್ನು ನೀವು ಜನಕ್ಕೆ ಫಸ್ಟ್ ನೀವು ರೀಚೇ ಮಾಡಿಸಿಲ್ಲ ಅಂದರೆ ಜನ ಸಿನಿಮಾಗೆ ಹೆಂಗೆ ಬರ್ತಾರೆ? ಆ್ಯಂಡ್ ಈ ಕಾಲದಲ್ಲಿ ನಾನು ಹೇಳೋದೇನು ಗೊತ್ತಾ, ಮೊದಲು ಸಿನಿಮಾ ಅಂದರೆ ಸಿನಿಮಾ ಥರ ಇತ್ತು. ಅವಾಗ ಜನಕ್ಕೆ ಬೇರೆ ಎಂಟರ್ಟೈನ್ಮೆಂಟೇ ಇರಲಿಲ್ಲ. ಈಗ ಜನಕ್ಕೆ ಮೊಬೈಲ್ ತೆಗೆದ್ರೆ ಕಂಪ್ಲೀಟ್ ಎಂಟರ್ಟೈನ್ಮೆಂಟು. ಒಂದು ಸತಿ ಕೂತ್ಕೊಂಡ್ರೆ ಗೀಲ್ಸ್ ಓಪನ್ ಮಾಡಿದ್ರೆ ಅರ್ಧ ಗಂಟೆ 1 ಅವರ್ ಕಾಲ ಅಲ್ಲೇ ತಳ್ಳಿಬಿಡ್ಬೋದು. ಸೊ ಆಗಿದ್ದಾಗ ಸಿಟುವೇಶನ್ನು ನಾವು ಯಾವ ಥರ ಇದೆ ಇಲ್ಲಿ ಅನ್ನೋದು ನಾವು ನೋಡಿಕೊಂಡು ಸಿನಿಮಾಗಳನ್ನ ಮಾಡಬೇಕು. ಮತ್ತು ನಾವು ಜನನ ರಿಕ್ವೆಸ್ಟ್ ಮಾಡ್ಕೋಬೇಕು. ಆಮೇಲೆ ನಾವು ಆ ಥರ ಪ್ರಮೋಷನ್ ಕೂಡ ಮಾಡಬೇಕಾಗುತ್ತೆ. ಯಾವುದೇ ಒಂದು ಪ್ರಾಡಕ್ಟ್ಗೆ ಪ್ರಮೋಷನ್ ಮಾಡಲೇಬೇಕಾಗತ್ತೆ. ಈಗ ಎಕ್ಸಾಂಪಲ್ ಅಂತ ತಗೊಳ್ಳೋಣ, ಈಗ ಕೋಲ್ಗೇಟ್ ಟೂತ್ಪೇಸ್ಟ್ ಇದೆ. ಕೋಲ್ಗೇಟ್ ಟೂತ್ಪೇಸ್ಟ್ ಚಿಕ್ಕ ವಯಸ್ಸಿಂದ ಎಲ್ಲರಿಗೂ ಗೊತ್ತು, ನಿಮಗೂ ಗೊತ್ತಿದೆ, ನನಗೂ ಗೊತ್ತಿದೆ. ಬಟ್ ಆದ್ರೂ ಇವತ್ತಿಗೂ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಕೋಲ್ಗೇಟ್ ಯಾಕೆ ಕೊಡ್ತಾರೆ?
ಅಂದರೆ ಅದು ಮಾರ್ಕೆಟಿಂಗ್, ಅದು ಮಾಡಲೇಬೇಕಾಗತ್ತೆ. ಒಂದು ಸಿನಿಮಾಗೆ ಇಲ್ಲ ಒಂದು ಮನುಷ್ಯನಿಗೆ ಇಲ್ಲ ಒಂದು ಪ್ರಾಡಕ್ಟ್ಗೆ ಮಾರ್ಕೆಟಿಂಗ್ ಅನ್ನೋದು 100% ಬೇಕೇ ಬೇಕು. ಸೊ ಪ್ರಮೋಷನ್ಸ್ ಮಾಡಿದಾಗ ಜನ ಸಿನಿಮಾಗೆ ಬಂದಿಲ್ಲ ಅಂದರೆ ಅದು ಅವ್ರ ಇಷ್ಟ. ಈಗ ನಾನು ಎಕ್ಸಾಮ್ ಬರಿತೀನಿ, ನಾನು ಕಷ್ಟಪಟ್ಟು ವರ್ಷ ಪೂರ್ತಿ ಓದಿ ನಾನು ಎಕ್ಸಾಮ್ ಬರಿತೀನಿ. ಎಕ್ಸಾಮ್ ಬರೆದಾಗ ಪಾಸ್ ಆಗ್ತೀನೋ ಫೇಲ್ ಆಗ್ತೀನೋ ಅನ್ನೋದು ಅದು ದೇವ್ರಿಗೆ ಬಿಟ್ಟಿರೋದು. ಈಗ ನಾನು ಅಷ್ಟು ಕಷ್ಟಪಟ್ಟು ಓದಿದ್ದೀನಿ, ನಾನು ಎಕ್ಸಾಮ್ ಫೇಲ್ ಆಗಿದ್ದೀನಿ ಅಂದರೆ ಅದು ನೋ ಒನ್ ಕ್ಯಾನ್ ಹೆಲ್ಪ್ ಫಾರ್ ದ್ಯಾಟ್. ಸೊ ಅದೇ ಥರ ಇವಾಗ ಸಿನಿಮಾನ ನಾವು ಕಷ್ಟಪಟ್ಟು ಮಾಡಿದ್ದೀವಿ ಆ್ಯಂಡ್ ನಾವೆಲ್ಲರೂ ಕಷ್ಟಪಟ್ಟು ಮತ್ತು ಶ್ರಮ ವಹಿಸಿ ಎಲ್ಲ ಮಾಡಿದ್ವಿ. ವಾಟ್ ಐ ರಿಕ್ವೆಸ್ಟ್ ಈಸ್ ಕೈಂಡ್ಲಿ ಯಾರಿಗಾದರೂ ಈಗ ಒಬ್ಬರು ಸಿನಿಮಾ ಮಾಡ್ತಾರೆ ಅಂತ ಬಂದಾಗ ಅವ್ರಿಗೆ ಸಪೋರ್ಟ್ ಮಾಡಿ, ಹೆಲ್ಪ್ ಮಾಡಿ. ಈಗ ಸಿನಿಮಾ ಅನ್ನೋದು ಸುಮ್ಮನೆ ಅಲ್ಲ, ಅದು ನಿಮ್ಗೆಲ್ಲರೂ ಗೊತ್ತಿದೆ. ಮೊದಲಿನ ಕಾಲದಲ್ಲಿ ಹೇಳ್ತಿದ್ರು ಒಂದು ಮನೆ ಕಟ್ಟಿ ನೋಡು ಇಲ್ಲ ಮದುವೆ ಮಾಡಿ ನೋಡು ಅಂತೇಳಿ. ಇವಾಗ ನಾನು ಹೇಳ್ತೀನಿ ಸಿನಿಮಾ ಮಾಡಿ ನೋಡು, ಗೊತ್ತಾಗತ್ತೆ, ನೀನು ರೋಡಿಗೆ ಬರ್ತೀಯ. ಯಾಕೆ ಅಂತಂದರೆ ಇವಾಗ ಜನ ಬರಲ್ಲ ಅದು ಇದು ಅಂತ ಹೇಳ್ತೀವಿ. ಬಟ್ ಸೊ ಇದನ್ನು ನಾವು ಹೇಗೆ ಚೇಂಜ್ ಮಾಡಬೇಕು ಅನ್ನೋದು ಅದನ್ನು ನಾವು ನೋಡಬೇಕು. ಬರೀ ಪ್ರಮೋಷನ್ ಅಂತಲೇ ಅಲ್ಲ, ಇನ್ ಈಚ್ ಆ್ಯಂಡ್ ಎವ್ರಿಥಿಂಗ್ ವಿ ಹ್ಯಾವ್ ಟು ಟೇಕ್ ಟು ದ ನೆಕ್ಸ್ಟ್ ಲೆವೆಲ್ ಅಂತ ನಾನು ಅನ್ಕೊತೀನಿ. ದಿವ್ಯಾ, ಇನ್ನು ಕಂಟೆಂಟ್ ವಿಚಾರಕ್ಕೆ ಬಂದ್ಬಿಡ್ತೀನಿ. ನಿಮಗೆ ರಿಯಲ್ ಲೈಫಲ್ಲಿ ದೆವ್ವಗಳಲ್ಲಿ ನಂಬಿಕೆ ಇದೆಯಾ? ಬೇಕು ಬೇಕು ಅಂತ ಕಾಂಟ್ರವರ್ಸಿ ಕ್ವಶನ್ಸ್ ಕೇಳ್ತಾ ಇದ್ದೀರಾ. ಭಯನೂ ಇದೆ, ನಂಬಿಕೆನೂ ಇದೆ ಅಂತ ಅನ್ಸುತ್ತೆ. ದೇವ್ರನ್ನ ನಂಬ್ತೀನಿ, ಸೊ ಹಾಗಾಗಿ ದೆವ್ವನೂ ಕೂಡ ಇದೆ ಅಂತ ನಂಬ್ತೀನಿ. ಲೀಲಾ ಸರಲ್ಲಿ ಕಂಡ್ರ ಭೂತ? ದೇವ್ರನ್ನ ಕಂಡೆ, ದೆವ್ವನ್ ಕಂಡಿಲ್ಲ. ಫುಲ್ ಡೈಲಾಗ್ ಹಾಕ್ಬಿಟ್ರು. ನೆಕ್ಸ್ಟ್ ಸಿನಿಮಾಗೆ ಇವ್ರಿಗೇನೆ ಆಪರ್ಚುನಿಟಿ ಕೊಟ್ಬಿಡೋಣ ಅಂತ ಅನ್ಸ್ಬಿಡ್ತದೆ ಇವ್ರ ಡೈಲಾಗ್ಗೆ. ಬಟ್ ಇವ್ರು ಹೆಂಗೂ ನೋಡೋಕೆ ಚೆನ್ನಾಗಿದ್ದಾರೆ, ನಾವು ಕೊಡೋದು ಬೇಕಾಗಿಲ್ಲ. ಆಟೋಮೆಟಿಕಲಿ ಮೋಸ್ಟ್ಲಿ ನನಗೆ ಗೊತ್ತಿರೋ ಪ್ರಕಾರ ಈ ಬರೀ ಕಾರ್ತಿಕ್ ಇಂಟರ್ವ್ಯೂ ಇಂದಾನೇ ಇವ್ರು ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬಿಡ್ತಾರೆ ಅಂತ ಅನ್ಸುತ್ತೆ ನನಗೆ. ನೀವು ನಂಬ್ತೀರಾ? 100% ನಂಬ್ತೀನಿ. ಅಂತಂದರೆ ನೀವು ದೇವ್ರಿದ್ದಾರೆ ಅಂತ ನಂಬ್ತೀರಾ? ಒಂದು ಶಕ್ತಿ ಇದೆ ಅಂತ ಹೇಳ್ಬೋದು. ಸೊ ಹಂಗಾದ್ರೆ ಆಪೋಸಿಟ್ ಶಕ್ತಿ ಇದೆ ಅಂತಲೂ ನಾವು ನಂಬಬೇಕು. ಒಳ್ಳೆತನ ಇದೆ ಅಂತಂದರೆ ಕೆಟ್ಟತನ ಇದ್ದೇ ಇರುತ್ತೆ. ಸೊ ದೇವ್ರಿದ್ದಾರೆ ಅಂದರೆ ದೆವ್ವನೂ ಇದೆ ಅಂತಲೇ ನಾವು ನಂಬಬೇಕಾಗತ್ತೆ. ಬಟ್ ನಾನು ಯಾವತ್ತೂ ನೋಡಿಲ್ಲ, ಎಲ್ಲೂ ನೋಡಿಲ್ಲ. ಜನ ಹೇಳ್ತಾರೆ ಎಲ್ಲ ಮಾಡ್ತಾರೆ, ಬಟ್ ಐ ಹ್ಯಾವ್ ನೆವರ್ ಸೀನ್. ನಾನು ತಮಾಷೆ ಕೇಳಿದ್ದು, ನಿಮ್ಮ ಟೀಮಲ್ಲಿ ಯಾರಾದರೂ ಆ ಥರ ವ್ಯಕ್ತಿತ್ವ ಇದ್ದಾರಾ ಅಂತ. ಅಂದರೆ ಎಲ್ಲರೂ ಚೆನ್ನಾಗೇ ಇದ್ರು ಸ್ಟಾರ್ಟಿಂಗಲ್ಲಿ, ಲಾಸ್ಟಲ್ಲಿ ಹೋಗ್ತಾ ಎಲ್ಲರೂ ದೆವ್ವಗಳಾಗ್ಬಿಟ್ಟಿದ್ದಾರೆ ಹಂಗೆ. ನೀವು ಫಸ್ಟ್ ಟೈಟಲ್ ಅನೌನ್ಸ್ಮೆಂಟ್ ಮಾಡಿದಾಗಲೇ ಇಂಡಸ್ಟ್ರಿಯಿಂದ ನಾನಾ ರೀತಿಯ ರೆಸ್ಪಾನ್ಸ್ಗಳು ಬಂತು, ಕಮೆಂಟ್ಸ್ಗಳು ಹಾಕಕ್ಕೆ ಶುರು ಮಾಡಿದ್ರು ಆ ಫಸ್ಟ್ ಪೋಸ್ಟರ್ಗೆ. ಏನು ಇಂಥ ಟೈಟಲ್ಗಳನ್ನ ಸಿನಿಮಾ ಮಾಡ್ತಾ ಇದ್ದೀರಲ್ಲ ಅಂತ, ಅದನ್ನೆಲ್ಲ ಹೇಗೆ ನೋಡ್ತೀರಾ ನೀವು ಈಗ ಸಿನಿಮಾ ರಿಲೀಸ್ ಟೈಮಲ್ಲಿ? ಅಂದರೆ ನಾವು ಟೈಟಲ್ಲೇ ಫಸ್ಟು ಸಿನಿಮಾಗೆ ಒಬ್ಬರನ್ನ ನಾನು ಆಲ್ರೆಡಿ ಹೇಳ್ದಂಗೆ ಇವಾಗ ಜನಕ್ಕೆ ಕಂಟೆಂಟ್ ತುಂಬ ಇದೆ. ಸೊ ಹಾಗಾಗಿ ಒಬ್ಬ ಸಾಮಾನ್ಯ ವ್ಯಕ್ತಿನ ಇಲ್ಲ ಜನನ ನಾವು ಥಿಯೇಟರ್ಗೆ ಕರೆಸ್ಬೇಕು ಅಂದಾಗ, ನಾವು ನಮ್ಮ ಟ್ಯಾಲೆಂಟ್ನ ತೋರಿಸ್ಬೇಕು ಇಲ್ಲ ನಾವು ಮಾಡಿರೋದನ್ನು ತೋರಿಸ್ಬೇಕು ಅಂದಾಗ ಅದಕ್ಕೇನೋ ಒಂದು ಅಟ್ರಾಕ್ಷನ್ ಇರಬೇಕು. ಸೊ ಹಾಗಾಗಿ ನಾನು ಈ ಥರ ಟೈಟಲ್ ಇಟ್ಕೊಂಡಿರೋದು. ಏಕೆಂದರೆ ಇದು ನಾವು ತುಂಬ ಕಾಮನ್ ಆಗಿ ಪ್ರತಿಯೊಂದು ಕಡೆ ನೋಡ್ತಾ ಇರ್ತೀವಿ, ನಾಯಿ ಇದೆ ಎಚ್ಚರಿಕೆ, ಬಿವೇರ್ ಆಫ್ ಡಾಗ್ ಅಂತ ಹಾಕಿರ್ತೀವಿ. ಅಂದರೆ ಪೂರ್ತಿ ಕನ್ನಡದಲ್ಲಿ ನಾಯಿ ಇದೆ ಎಚ್ಚರಿಕೆ ಅಂತ ಎಲ್ಲೂ ಜಾಸ್ತಿ ಕಾಣಲ್ಲ, ಬಟ್ ಆದ್ರೂ ಬಿವೇರ್ ಆಫ್ ಡಾಗ್, ಆ್ಯನಿಮಲ್ ಇನ್ಸೈಡು ಈ ಥರ ಅಂತ ಹೇಳ್ತಾರೆ. ಆಮೇಲೆ ನಿನ್ನೆ ನಾನೆಲ್ಲೋ ಇಂದಿರಾನಗರ್ ಕಡೆ ನೋಡಿದೆ, ಐ ಆಮ್ ಇನ್ಸೈಡ್ ಅಂತ ನಾಯಿ ಹಾಕಿದ್ರು. ಬೋರ್ಡೇ ಐ ಆಮ್ ಇನ್ಸೈಡ್ ಅಂತ ನಾಯಿ ಹಾಕಿದ್ರು. ಸೊ ಈ ಥರ ಅದೊಂಥರ ಡಿಫ್ರೆಂಟ್ ಆಗಿದೆ ಟೈಟಲ್. ಡೈರೆಕ್ಟರ್ ಬಂದು ಸ್ಟೋರಿ ಹೇಳಿದಾಗ ನನಗೆ, ನಾವು ಅಲ್ಲಿಗೆ ಟೈಟಲ್ ಡಿಸೈಡ್ ಮಾಡಿಲ್ಲ, ಸ್ಟೋರಿ ಎಲ್ಲ ಕೇಳಿದ್ನಿ. ಆಮೇಲೆ ಈಗ ನಾಯಿ ಸುತ್ತ ನಡೆಯೋವಂಥ ಕತೆ ಆಗಿರೋದ್ರಿಂದ ನಾನು ಕೇಳಿದೆ ಯಾವ ಥರ ಟೈಟಲ್ ಇಡೋಣ ಅಂತ ಹೇಳಿ. ಯಾಕೆಂದರೆ ಐ ಡೋಂಟ್ ವಾಂಟ್ ಟು ಕೀಪ್ ಸಮ್ ಹಾರರ್ ಟೈಟಲ್ಸು, ತಂತ್ರ ಮಂತ್ರ ಸುಂತ್ರ ಈ ಥರ ಎಲ್ಲ ನನಗೆ ಇಡೋದು ಇಷ್ಟ ಇಲ್ಲ. ಸೊ ಹಾಗಾಗಿ ಜನ ಪ್ರತಿನಿತ್ಯ ಯಾವ ಪದ ಯೂಸ್ ಮಾಡ್ತಾರೆ, ಯಾವ ಪದ ಕಾಮನ್ ಇದರಲ್ಲಿರುತ್ತೆ, ಸೊ ಅಂಥದ್ದೇನಾದರೂ ನೋಡೋಣ ಅಂಥೇಳಿ ಈ ಥರ ಟೈಟಲ್ನ ನಾವು ಸೆಲೆಕ್ಟ್ ಮಾಡಿರೋದು. ಸೊ ಹಾಗಾಗಿ ಈ ಥರ ಇಟ್ಟಾಗ ಎಲ್ಲರೂ ಕೇಳ್ತಿದ್ರು, ಏನು ಗುರು ಈ ಥರ ಇದೆ ಟೈಟಲ್ಲು ಅಂತ ಹೇಳಿ. ಬಟ್ ಅದು ಒಂಥರ ನಮಗೂ ಒಂಥರ ವಿಚಿತ್ರವಾಗಿದೆಯಲ್ಲ, ಒಂಥರ ಡಿಫ್ರೆಂಟ್ ಆಗಿದೆ ಅಂತ ಹೇಳಿ ವಿ ಡಿಸೈಡೆಡ್ ಟು ಕೀಪ್ ದಿಸ್ ಟೈಟಲ್. ನಾವು ಕೆಲವೊಬ್ಬರ ಮನೆಗೆ ಎಂಟ್ರಾಗ್ತೀವಿ, ಎಂಟ್ರಾಗೋದಕ್ಕಿಂತ ಮುಂಚೆ ಗೇಟಲ್ಲಿ ಇರುತ್ತೆ ನಾಯಿ ಇದೆ ಎಚ್ಚರಿಕೆ ಅಂತ. ನಮ್ಮ ಗಮನಕ್ಕೆ ಸುಮಾರು ಸಲ ಬಂದಿದ್ದು ತಮಾಷೆ ಅಂತ ಕೂಡ ಅನ್ನಿಸ್ಬೋದು. ಕೆಲವ್ರ ಮನೆಯಲ್ಲಿ ನಾಯಿನೇ ಇರಲ್ಲ, ಆದರೂ ಬೋರ್ಡ್ ಹಾಕ್ಕೊಂಡಿರ್ತಾರೆ. ಈ ಥರ ಅನುಭವಗಳಾಗಿದೆಯಾ ನಿಮಗೆ? ಹೌದು ಆಗಿದೆ. ನನ್ನ ಫ್ರೆಂಡ್ ಪ್ಲೇಸಲ್ಲೇ ಹೋಗಿದ್ದೆ ನಾನು, ನಾಯಿದೆ ಎಚ್ಚರಿಕೆ ಅಂತಲೇ ಹಾಕಿದ್ರು ಬೋರ್ಡು. ಇಟ್ಸ್ ಲೈಕ್ 3-4 years ಬ್ಯಾಕು. ಸೊ ಅವಾಗ ನಾನು ನನ್ನ ಫ್ರೆಂಡಿಗೆ ಕಾಲ್ ಮಾಡಿದೆ, ಮನೆ ಒಳಗಡೆ ನಾಯಿ ಏನಾರು ಇದೆಯಾ ಅಂತ. ಇಲ್ಲಮ್ಮ, ನನ್ನ ಸೇಫ್ಟಿಗೋಸ್ಕರ ಹಾಕ್ಕೊಂಡಿರೋದು ಅಂತ ಹೇಳಿರೋದಿದೆ. ಹೌದು. ಲೀಲಾ ಸರ್, ಈ ನಾಯಿ ಅನ್ನೋ ಪದನೇ ನಿಯತ್ತಿಗೆ ಇನ್ನೊಂದು ಸಮಾನಾರ್ಥಕ ಪದ. ನಂಬಿಕೆ ಉಳಿಸ್ಕೊಳ್ಳೋದು ಗಳಿಸೋದು ತುಂಬ ಕಷ್ಟ.
ನೀವು ಸಿನಿಮಾ ಇಂಡಸ್ಟ್ರಿ ಕಾಲಿಟ್ಟಿದ್ದೀರಾ, ನಿಮಗೆ ಹಂತ ಹಂತವಾಗಿ ಗೊತ್ತಾಗ್ತಾ ಹೋಗುತ್ತೆ. ಈ ಸಿನಿಮಾ ಕಂಟೆಂಟ್ನಲ್ಲೂ ಆ ಎಲಿಮೆಂಟ್ಸ್ಗಳನ್ನ ನೋಡ್ಬೋದಾ ನಾವು ನಿಯತ್ತು ಉಳಿಸ್ಕೋಬೇಕು ಅಂತ? ನೀವು 100% ನೋಡ್ಬೋದು. ಮೊದಲನೇದಾಗಿ ನಾನು ಡಾಗ್ ಲವರ್ ಟು ಟೆಲ್ ಯು ವೆರಿ ಫ್ರ್ಯಾಂಕ್ಲಿ. ನನ್ನ ಹತ್ರ ಮನೇಲಿ 3 ನಾಯಿಗಳಿದ್ದಾವೆ. ಶಿಜು ಒಂದು, ಲ್ಯಾಬ್ ಒಂದು, ಮತ್ತು ಬೀಗಲ್ ಒಂದು. ಸೊ ನಾಯಿಗಳಂದ್ರೇ ದಟ್ ಈಸ್ ವಿಶ್ವಾಸಕ್ಕೆ ಅದು ಇನ್ನೊಂದು ಪದ ಅಂತ ಹೇಳ್ತೀವಿ ನಾವು. ಈ ಕಾಲದಲ್ಲಿ, ಈಗ ಪ್ರೆಸೆಂಟ್ ಇರೋ ಕಾಲದಲ್ಲಿ ನಾವು ಮನುಷ್ಯರಿಗಿಂತೂ ಅವನ್ನ ನಂಬೋದೇ ಬೆಟರ್. ನಮ್ಮ ನೆಮ್ಮದಿ ಸಿಗುತ್ತೆ. ಸೊ ಇನ್ನೊಂದು ಏನು ಅಂತಂದರೆ, ಲೈಕ್ 100% ನಾಯಿಗಳನ್ನ ನಾವು ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಇವಾಗ ನಾಯಿಗಳು ನೋಡಿದ ತಕ್ಷಣ ಜನ ಕಲ್ಲಲ್ಲಿ ಹೊಡೆಯೋದು, ಇಲ್ಲ ದೆಲ್ ಡೂ ಸಮ್ ಆರ್ ದ ಅದರ್ ಥಿಂಗ್. ನಾವು ಪ್ರತಿನಿತ್ಯ ನೋಡ್ತಾನೆ ಇರ್ತೀವಿ ನ್ಯೂಸ್ ಪೇಪರಲ್ಲೂ, ಇದರಲ್ಲಿ ಹಿಂಗಾಗಿದೆ ಹಂಗಾಗಿದೆ ಅಂತ ಹೇಳಿ. ಸೊ ಈ ಥರ ಇದ್ದಾಗ ನಾವು ಆ್ಯಸ್ ಅ ಹ್ಯೂಮನ್ ಬೀಯಿಂಗು, ಈಗ ನಮ್ಗೆ ಹಶುವಾದಾಗ ನಾವು ಹೋಗಿ ಅಡುಗೆ ಮಾಡ್ಕೊಂಡು ತಿಂತೀವಿ. ಇಲ್ಲಾಂದರೆ ಇವಾಗ ಈ ಕಾಲದಲ್ಲಿ ಇವರೆಲ್ಲ ಟಕ ಅಂತ ಬ್ಲಿಂಕಿಟ್ ಜಿಪ್ ಅಂತ ಮಾಡ್ತಾರೆ. ನಾವು ಪ್ರೊಡಕ್ಷನಲ್ಲಿ ಸಿನಿಮಾ ಮಾಡ್ತಾ ಇರುವಾಗ ನಾವು ಬಿರಿಯಾನಿ ಎಲ್ಲ ತರಿಸಿದ್ವಿ. ಆದರೆ ಪಿಜ್ಜಾ ಬೇಕು ಅಂತೇಳಿ ಸ್ವಿಗ್ಗಿಯಲ್ಲಿ ಮಾಡ್ತಿದ್ರು. ಸೊ ಈ ಥರ ಇದ್ದಾಗ ನಮಗೆ ಏನು ಬೇಕು ಅಂದಾಗ ನಾವು ವಿ ವಿಲ್ ಡೂ ಇಟ್. ನಾಯಿಗಳು ಮಾಡೋಕ್ಕಾಗತ್ತಾ? ಹೋಗ್ಲಿ, ಯಾವುದೇ ಪ್ರಾಣಿಗಳು ಮಾಡೋಕ್ಕಾಗತ್ತಾ? ಇವಾಗ ಅವು ಹಶುವಾಗತ್ತೆ. ಸೊ ಏನು ಮಾಡಬೇಕು? ಅವು ನಿಮ್ಮ ಹಿಂದೆನೇ ಬರಬೇಕು. It doesn't mean that if it is coming back of you, it will come and bite you or something. It is expecting something from you. So ಅದಕ್ಕೆ ಮಾಡಿಕೊಡಿ. ಸೊ ಈ ಥರ. ಸೊ ನಾಯಿಗಳನ್ನ I generally love the dogs. So I have respect towards them. ಈಗ ಶುಕ್ರವಾರ ಸಿನಿಮಾ ರಿಲೀಸ್ ಆಗ್ತಾ ಇದೆ, ನೀವು ಎಲ್ಲ ನೋಡ್ತಾ ಇದ್ದೀರಾ ಏನೇನು ಆಗ್ತಾ ಇದೆ ಇಂಡಸ್ಟ್ರಿಯಲ್ಲಿ ಅಂತ. ಒಂದ್ಸಲ ಮಾತಾಡುವಾಗ ಹಂಗೆ ಒಂದಷ್ಟು ಅಭಿಪ್ರಾಯಗಳನ್ನ ನೀವು ಹಂಚ್ಕೊಂಡಿದ್ರಿ ಸಿನಿಮಾ ಇಂಡಸ್ಟ್ರಿ ಬಗ್ಗೆ. ಕಾಂಟ್ರವರ್ಸಿಗಳಿಂದ ದೂರ ಉಳಿದುಕೊಂಡಿರೋರು ನೀವು. ಸುಖ ಸುಮ್ಮನೆ ಏನೇನೋ ಮಾಡಿ ಸಿನಿಮಾವನ್ನು ಪ್ರಮೋಟ್ ಮಾಡೋದು ಬೇಡ. ಅಕಸ್ಮಾತ್ ಸಿನಿಮಾ ಚೆನ್ನಾಗಿದ್ದರೆ ಖಂಡಿತವಾಗ್ಲೂ ಆಡಿಯನ್ಸ್ ಬಂದೇ ಬರ್ತಾರೆ, ಎಂಕರೇಜ್ ಮಾಡ್ತಾರೆ ಅಂತ. ನೀವು ಪ್ರಮೋಷನ್ಗಳನ್ನ ಶುರು ಮಾಡುವಾಗ ಡಾಕ್ ಸತೀಶ್ ಅವರು, ಒಳ್ಳೆ ಹುಡುಗ ಪ್ರಥಮ್ ಅವರು ಎಲ್ಲರೂ ಕೂಡ ನಿಮ್ಮ ಜೊತೆ ಕೈ ಜೋಡಿಸ್ತಾರೆ. ಹೇಗಾಯಿತು ಈ ಕನೆಕ್ಷನ್ಸು? ಅಂದರೆ ಪ್ರಥಮ್ ಬಂದು ನನಗೆ ನೋ ಕೊಕೈನ್ ಅಂತ ಮೂವಿ ಮಾಡ್ತಿದ್ರಲ್ವ. ಸೊ ಪ್ರಥಮ್ ಜೊತೆ ನಾನು ಮೈನ್ ಕ್ಯಾರೆಕ್ಟರ್ ಅಂದರೆ ಫ್ರೆಂಡ್ ಥರ ಮಾಡ್ತಿದ್ವಿ. ಸೊ ಹಂಗಾಗಿ ನನಗೆ ಪ್ರಥಮ್ ಪರಿಚಯ. ಬರೀ ಕಾಂಟ್ರವರ್ಷಿಯಲ್ ಅಂತ ನನಗೇನು ಅವ್ರೇನು ಪರಿಚಯ ಅಲ್ಲ. ಇನ್ನು ಡಾಗ್ ಸತೀಶ್ ಅಂದರೆ ನನಗೆ ಏನು ಮೈನ್, ನನ್ನ ಸಿನಿಮಾ ಪ್ರಮೋಷನ್ ಮಾಡೋಕ್ಕೆ ಶುರು ಮಾಡಿದಾಗ ನನಗೆ ಏನಕ್ಕೆ ಅವ್ರ ನೆನಪಿಗೆ ಬಂದಿರೋದು ಅಂತಂದರೆ, ಮೈನ್ ಅವ್ರು ಫೇಮಸ್ ಆಗಿರೋದೇ ನಾಯಿಯಿಂದ. ಬರೀ 100 ಕೋಟಿ ನಾಯಿ 200 ಕೋಟಿ ನಾಯಿ ಅಂತ ಹೇಳ್ಕೊಂಡು ಈ ಥರ ಎಲ್ಲ ಅವರು ಪ್ರಮೋಟ್ ಮಾಡ್ಕೊತಿದ್ರು ಅವ್ರ ಬಗ್ಗೆ ಅವರು. ಸೊ ಹಾಗಾಗಿ ನನಗೆ ಒಂಥರ ಐಡಿಯಾ ಬಂತು, ಇದು ಚೆನ್ನಾಗಿದೆಯಲ್ಲ ಇವರು ಈ ಥರ ಹೇಳ್ಕೊಂಡು. ನಾನು ಪ್ಲ್ಯಾನ್ ಮಾಡಿದೆ, ನಾನು ಹೇಳ್ಕೊಳ್ಳೋಣ ಅಂತ ಹೇಳಿ. ನಂದು ಶರ್ಟ್ 10 ಲಕ್ಷ 2 ಲಕ್ಷ ಅಂತ ಹೇಳಿ. ಬಟ್ ಆದರೆ ನನಗೆ ಆ ಥರ ಹೇಳೋಕ್ಕೆ ಇಷ್ಟ ಇಲ್ಲ. ಒಂದಲ್ಲ, ಅವ್ರು ಹಾಕಿರ್ಬೋದು. ಐ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ದಟ್. ಬಟ್ ಏನಂತಂದರೆ, ಈಗ 100 ಕೋಟಿ ನಾಯಿ ಅಂತ ಹೇಳಿದ ತಕ್ಷಣವೇ ಅದೊಂಥರ ನ್ಯೂಸ್. ಸೊ ಹಾಗಾಗಿ ನಮ್ಮ ಮೂವಿ ಹೆಂಗಾದರೂ ಟೈಟಲ್ ನಾಯಿ ಇದೆ ಎಚ್ಚರಿಕೆ ಅಂತ ಇಟ್ಟಿದ್ದೀವಿ. ಯಾಕೆಂದರೆ ಇಟ್ ಡಿಪೆಂಡ್ಸ್ ಆನ್ ಮೈನ್ ನಾಯಿ ಇದೆಲ್ಲ. ಸೊ ಹಾಗಾಗಿ ಅವ್ರನ್ನ ತೊಗೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತೇಳಿ ನಾನು ಅವ್ರನ್ನ ಅಪ್ರೋಚ್ ಮಾಡಿದೆ. ಅವ್ರು ಅಪ್ರೋಚ್ ಮಾಡಿದ ತಕ್ಷಣ ತುಂಬ ಫ್ರೆಂಡ್ಲಿಯಾಗಿ ಅವರು, ಬ್ರದರ್ ನಾನು 100% ಹೆಲ್ಪ್ ಮಾಡ್ತೀನಿ ನಿಮಗೆ ಅಂತೇಳಿ, ಪಾಪ ಅವರೇನೇ ಇನಿಷಿಯೇಟ್ ತೊಗೊಂಡು ಬಂದರು. ನೀವು ಇವಾಗ್ಲೂ ನೋಡಿ, ನಾನೇ ಶೇರ್ ಮಾಡ್ತಾ ಇಲ್ಲ ರೀಲ್ಸ್ ಆಗಲಿ ಅದೆಲ್ಲ ಕೂಡ. ಅವರು ಪಾಪ ಅವ್ರ ಪ್ರೊಫೈಲಲ್ಲಿ ನಮ್ಮ ಮೂವಿ ಪ್ರಮೋಷನ್ ಅವರೇ ಮಾಡ್ತಿದ್ದಾರೆ. ಸೊ ಹಾಗಾಗಿ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ಅವರು ಕೂಡ. ಸೊ ದಟ್ ಈಸ್ ವೈ ಐ ಆಮ್ ವೆರಿ ಹ್ಯಾಪಿ ಟು ಸೇ ದಿಸ್. ಈಗ ಡಾಕ್ಟ್ರಾಗಿ ಲೀಲಾ ಮೋಹನ್ ಅವರು ಹೀರೋ ಆಗಿದ್ದಾರೆ. ಸಾಮಾನ್ಯವಾಗಿ ನಾವು ಆಗಾಗ ಕೇಳ್ತಾ ಇರ್ತೀವಿ ಡಾಕ್ಟರ್ಗಳ ಮನಸ್ಥಿತಿ. ಡಾಕ್ಟರ್ಗಳಿಗೆ ಎಲ್ಲ ವಿಷಯಗಳ ಬಗ್ಗೆನೂ ಅರಿವಿರುತ್ತೆ, ಒಂದು ಜನರಲ್ ನಾಲೆಜ್ ಅನ್ನೋದು ಇದ್ದೇ ಇರುತ್ತೆ. ಆ್ಯಸ್ ಅ ಸಿನಿಮಾ ಪ್ರೇಮಿಯಾಗಿ ನಿಮ್ಮ ಇವರ ವರ್ಕಿಂಗ್ ಅನುಭವ ಹೇಗಿತ್ತು? ಸರ್, ಇವರು ತುಂಬ ಸಪೋರ್ಟಿವ್ ಆಗಿದ್ರು. ನನಗೆ ಅಂತಲ್ಲ, ನಮ್ಮ ಇಡೀ ಟೀಮ್ಗೆ ತುಂಬ ಸಪೋರ್ಟಿವ್ ಆಗಿದ್ರು. ಯಾರೇ ಒಂದು ಸ್ವಲ್ಪ ಡಲ್ ಆಗಿದ್ರು ಕೂಡ ಹೋಗಿ ಜೋಶ್ ಕೊಡ್ತಾಯಿದ್ರು. ಇಲ್ಲ, ಚೇರ್ ಅಪ್ ಮಾಡೋದು, ಜೋಶ್ ಕೊಡೋದು, ಇಲ್ಲ ನೀವು ಮಾಡ್ಬೋದು ಮಾಡಿ ಅಂತ. ಯಾಕೆಂದರೆ ಇವರಿಗೆ ಈ ಸಿನಿಮಾದಲ್ಲಿ ಯಾರ್ದು ಕೂಡ ಡಲ್ ಬರಬಾರ್ದು. ಎಲ್ಲರಿಗೂ ಕೂಡ ಎಲ್ಲರನ್ನೂ ಒಂದೇ ಥರ ಟ್ರೀಟ್ ಮಾಡ್ತಾಯಿದ್ರು ಇವರು. ಒಂದು ಟೀ ಕಾಫಿ ಕೊಡೋರಿಂದ ಹಿಡಿದು, ಮ್ಯಾನೇಜ್ಮೆಂಟಿಂದ ಹಿಡಿದು, ಪ್ರೊಡ್ಯೂಸರ್, ಈ ಡೈರೆಕ್ಟರ್ ಯಾರೇ ಇದ್ರು ಪ್ರತಿಯೊಬ್ಬರನ್ನು ಕೂಡ ಒಂದೇ ಸಮವಾಗಿ ಈಕ್ವಲ್ ಆಗಿ ಟ್ರೀಟ್ ಮಾಡ್ತಾಯಿದ್ರು. ಆ್ಯಂಡ್ ಪರ್ಸ್ನಲಿ ನನಗೂ ಕೂಡ ಹೇಳಬೇಕು ಅಂತಂದರೆ, ಒಂದು ಚಾನ್ಸ್ ಈ ಮೂವಿಲಿ ನನಗೆ ಚಾನ್ಸ್ ಕೊಟ್ಟಿರೋದಕ್ಕೆ ಥ್ಯಾಂಕ್ಸ್ ಅಂತ ಕೇಳಬೇಕು. ಅವ್ರು ನನಗೆ ಈ ಮೂವಿಗಿಂತ ಮುಂಚೆಯಿಂದನೂ ಕೂಡ ಅವ್ರು ನನಗೆ ಫ್ರೆಂಡ್. ಸೊ ಹಾಗಾಗಿ ಲೈಕ್ ನನಗಂತೂ ಲೈಕ್ ತುಂಬ ಖುಷಿ ಇದೆ ಈ ಮೂವಿ ಮಾಡಿರೋದು. ಇದೆ ನಂದು ಲಾಸ್ಟ್ ಮೂವಿ. ಆದಮೇಲೆ ನಾನು ಮೂವಿ ಇಂಡಸ್ಟ್ರಿಲಿ ಇವಾಗ ಸದ್ಯಕ್ಕಿಲ್ಲ. ಸೊ ಇದೇ ಲಾಸ್ಟ್ ಮೂವಿ. ಬಟ್ ಲಾಸ್ಟ್ ಇಸ್ ದ ಬೆಸ್ಟ್ ಅನ್ನೋ ಥರ ಆಯಿತು ನನ್ನ ಲೈಫ್ ಎಕ್ಸ್ಪೀರಿಯನ್ಸಲ್ಲಿ. ದಿಸ್ ದ ಬೆಸ್ಟ್ ಮೂವಿ ಅಂತ ಹೇಳ್ಬೋದು. ಯಾಕೆ ಲಾಸ್ಟ್ ಅನ್ನೋ ಪದ ಬಂತು ಬಾಯಲ್ಲಿ ನಿಮಗೆ? ನಾನು ಮೂವಿ ಮಾಡಿದ್ಮೇಲೆ ನಾನು ಬೇರೆದು ಮಾಡಲಿಲ್ಲ. ನನ್ನ ತಾಯಿ ಪರ್ಮಿಷನ್ ಕೊಡಲಿಲ್ಲ ಬೇರೆ ಮೂವೀಸ್ ಎಲ್ಲ ಮಾಡೋದಕ್ಕೆ.
ಸೊ ಹಾಗಾಗಿ ನಾನು ಇದೆಲ್ಲ ಲಾಸ್ಟ್ ಮಾಡಿದೆ. ನನಗೆ ಇಂಟ್ರೆಸ್ಟ್ ಇದೆ, ಬಟ್ ಅವ್ರು ಬೇಡ ಅಂತ ಅಂದ್ಬಿಟ್ಟು ಹೇಳಿದ್ರು. ಸೊ ನಾವು ಇದರಲ್ಲಿ ವಲ್ಗರ್ ಕೂಡ ಏನು ತೋರಿಸಿಲ್ಲ, ನೀಟಾಗೆ ಇವರು ಸ್ಯಾರಿ ಹಾಕೊಂಡು. ಮೂವಿಗಿಂತ ಮುಂಚೆನೆ ನಾನು ಆಲ್ರೆಡಿ ಮೂವಿ ಇಂಡಸ್ಟ್ರಿ ಬಿಟ್ಟಿದ್ದೆ. ಲಾಸ್ಟಲ್ಲಿ ಇವರು ವಿತಿನ್ 2 days ಅಲ್ಲಿ ಮಾಡಬೇಕು ಅಂತ ಅಂದ್ಬಿಟ್ಟು ಅವ್ರದ್ದು ಯಾರ್ದು ಸ್ಫೂರ್ತಿ ಗೌಡನೇನೋ ಕರೆಸ್ಕೊಂಡ್ರು ಅಂತ ಅಂದ್ಬಿಟ್ಟು, ಆ ಹುಡುಗಿ ಏನೋ ಬಿಗ್ ಬಾಸಲ್ಲಿ ಏನೋ ಇದ್ರಂತೆ. ಸೊ ಸ್ಫೂರ್ತಿ ಗೌಡನವ್ರು ಬಂದು ಅಡ್ವಾನ್ಸ್ ಇಸ್ಕೊಂಡು ಮತ್ತೆ ಅವರು ಇಲ್ಲ ಬರಲ್ಲ ಅಂತ ಹೈದ್ರಾಬಾದಿಗೆ ಹೋಗಿ, ಇನ್ನು 2 days ಇತ್ತು ಇವ್ರದ್ದು ಶೂಟಿಂಗು. ಆವಾಗ ಅರ್ಜೆಂಟಲ್ಲಿ ಕರೆದಿದ್ದು. ಸೊ ಹಂಗಾಗಿ ಇದಕ್ಕಿಂತ ಮುಂಚೆ ನಾನು ಆಲ್ರೆಡಿ ಇಂಡಸ್ಟ್ರಿ ಬಿಟ್ಟಿದ್ದೆ, ಒಂದು 3-4 ಮೂವಿ ಮಾಡಿದೆ, ಆಮೇಲೆ ನಾನು ಸ್ಟಾಪ್ ಮಾಡಿದೆ. ಸೊ ಇದೊಂದು ಲಾಸ್ಟ್ ಮೂವಿ, ಫ್ರೆಂಡೇ ಅಲ್ವಾ ಅಂತ ಅಂದ್ಬಿಟ್ಟು ಒಂದು ಪ್ರೀತಿ ಪ್ರೇಮದಿಂದ ಫ್ರೆಂಡ್ಶಿಪ್ಪಲ್ಲಿ. ನಾನು ಮೆಡಿಕಲ್ ಟರ್ಮ್ಸಿಗೆ ಬಂದ್ಬಿಡ್ತೀನಿ. ಸಾಮಾನ್ಯವಾಗಿ ನಾವು ಯಾವುದೋ ಡಾಕ್ಟ್ರ್ ಹತ್ರ ಹೋದಾಗ ತಲೆನೋವು, ಹೊಟ್ಟೆ ನೋವು, ಜ್ವರ ಅಂತ ಏನಾದರೂ ಸಮಸ್ಯೆ ಹೇಳ್ಕೊಂಡ್ರೆ ಒಂದು ಮೆಡಿಸನ್ನು ಅಥವಾ ಏನೋ ಒಂದು ರೆಮಿಡಿ ಕೊಟ್ಟೇ ಕೊಡ್ತಾರೆ. ನೀವು ಆಡಿಯನ್ಸ್ಗೆ ಯಾವ ಥರ ಎಂಟರ್ಟೈನ್ಮೆಂಟ್ ರೆಮಿಡಿ ಕೊಡೋದಕ್ಕೆ ರೆಡಿಯಾಗಿದ್ದೀರಾ? ನಾನು ಕಂಟೆಂಟ್ ಬಗ್ಗೆ ಏನು ನೀವು ಸೀಕ್ರೆಟ್ ಹೇಳಲಿಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ. ಇಲ್ಲ 100% ನೀವು ಇಟ್ ಇಸ್ ನಾಟ್ ಲೈಕ್ ಅ ಮೆಡಿಸಿನ್. ಒಂದು ಸಿನಿಮಾ ಅನ್ನೋದೇ ಜನ ಬರೋದು ಎಂಟರ್ಟೈನ್ಮೆಂಟ್ಗೋಸ್ಕರ ಬರ್ತಾರೆ, ಅವ್ರ ಕಷ್ಟನ ಅಲ್ಲಿ ಕಮ್ಮಿ ಮಾಡ್ಕೊಳಕ್ಕೆ ಬರ್ತಾರೆ. ನಾವೇನೋ ಮಾಡಿದ್ದೀವಿ ನೀವು ಬಂದು ನೋಡಿ ಅಂತಂದರೆ ಜನ ಬರಲ್ಲ. ಅವರೊಂದು ಎಂಟರ್ಟೈನ್ಮೆಂಟ್ಗೋಸ್ಕರ ಅವ್ರಿಗೆ ಏನೇನೋ ಕಷ್ಟಗಳಿರುತ್ತೆ ಡೈಲಿ ಬೆಳಗ್ಗೆಯಿಂದ ರಾತ್ರಿ ತನಕ. ನಾವಲ್ಲಿ ಹೋದರೆ 1-2 ಗಂಟೆ ನಮಗೊಂದು ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಬರ್ತಾರೆ. ಸೊ ಹಾಗಾಗಿ ಸಿನಿಮಾ ಆ್ಯಂಡ್ ಅಲಾಂಗ್ ವಿತ್ ದಟ್ ಮ್ಯೂಸಿಕ್. ಈಗ ಮ್ಯೂಸಿಕ್ಕು ಕೂಡ ನಾವು ನಮ್ಮ ಮೂವಿಯಲ್ಲಿ ಮ್ಯೂಸಿಕ್ ನಾವು ನೆಕ್ಸ್ಟ್ ಲೆವೆಲ್ಗೆ ಮಾಡಿಸಿದ್ವಿ. ನೀವು ಸಾಂಗ್ಸ್ ಕೇಳಿ ತುಂಬ ಚೆನ್ನಾಗಿ ಬಂದಿದೆ. ಇಂಗ್ಲೀಷು ಕನ್ನಡ ಎರಡು ಮಿಕ್ಸ್ ಮಾಡಿ ವೆಸ್ಟರ್ನ್ ಮ್ಯೂಸಿಕ್ಗೆ ಈ ಜನ್ರೇಷನ್ಗೆ ತಕ್ಕಂಥ ಜೆನ್ಸಿ ಅಂತ ಹೇಳ್ತೀವಲ್ಲ, ಆ ಜನ್ರೇಷನ್ಗೆ ತಕ್ಕಂಥ ಸಾಂಗ್ಸ್ ಮಾಡಿದ್ದೀವಿ. ನಾಳೆ ದಿನ ಸ್ವಲ್ಪ ಹಿಟ್ ಆದರೆ ಅದು ಪಬ್ಬು ಡಿಸ್ಕೋ ಅಲ್ಲಿ ಕೂಡ ಪ್ಲೇ ಮಾಡ್ಬೋದು ಸಾಂಗ್ಸು. ಸೊ ಈ ಥರ ಇರೋವಂಥ ಸಾಂಗ್ಸು ಇವೆಲ್ಲ. ಆಮೇಲೆ ಅದೇ ಸಿನಿಮಾ ಅಂತ ಬಂದಾಗ ಇಟ್ಸ್ ಆಲ್ಸೋ ಅ ಮೆಡಿಸಿನ್. ಲೈಕ್ ಇವಾಗ ಒಂದು ಬರೀ ಕಾಯಿಲೆ ಅಂದಾಗ ನಾವು ಔಷಧಿ ಕೊಡ್ತೀವಿ, ಟ್ರೀಟ್ಮೆಂಟ್ ಮಾಡ್ತೀವಿ, ಕಮ್ಮಿ ಆಗುತ್ತೆ, ತೊಂದರೆ ಇಲ್ಲ. ಬಟ್ ಸಿನಿಮಾ ಅನ್ನೋದು ಇಟ್ಸ್ ಅನ್ ಎಂಟರ್ಟೈನ್ಮೆಂಟ್ ವಿಚ್ ವಿಲ್ ಗಿವ್ ಅ ಪ್ಲೆಷರ್ ಟು ಮೈಂಡ್ ಆ್ಯಂಡ್ ಬ್ರೈನ್. ಸೊ ಹಾಗಾಗಿ ಅವ್ರಿಗೆ ಇನ್ನೂ ಸ್ವಲ್ಪ ದೆಲ್ ಫೀಲ್ ಬೆಟರ್. ಸೊ ದಟ್ ಇಸ್ ವೈ ದಿಸ್ ಅ ಗುಡ್ ಮೆಸೇಜ್ ಇನ್ ದ ಮೂವಿ. ದೆಲ್ ಕ್ಯಾರಿ ಅ ಗುಡ್ ಮೆಸೇಜ್ ವೈಲ್ ಗೋಯಿಂಗ್ ಹೋಮ್. ಅದು ಇರುತ್ತೆ, ಪ್ಲಸ್ ಎಂಟರ್ಟೈನ್ಮೆಂಟು ಇದೆ. ಸೊ ಸಿನಿಮಾ ಈಸ್ ಆಲ್ವೇಸ್ ಲೈಕ್ ಅ ಮೆಡಿಸಿನ್ ಓನ್ಲಿ. ಅವ್ರ ಟೆನ್ಷನ್ಸ್ನ ಮರೆತು ಸಿನಿಮಾಲಿ ಇನ್ವಾಲ್ವ್ ಆಗ್ತಾರೆ. ಈಗ ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ನಾವು ಏನೇನೋ ಕೆಲಸಗಳು ಮಾಡ್ತೀವಿ, ತುಂಬ ನಮಗೆ ನೆನಪಿರಲ್ಲ. ಬಟ್ ಆದರೆ ನಾವು ಒಂದು 2 hours ಕೂತ್ಕೊಂಡು ಒಂದು ಸಿನಿಮಾ ನೋಡ್ತೀವಿ. ನೀವು 10 ವರ್ಷ ಆದಮೇಲೆನೂ ನೀವು ಆ ಸಿನಿಮಾನ ರೀಕಾಲ್ ಮಾಡಿದ್ರೆ ಆ ಸೀನಲ್ಲಿ ಹಂಗಿತ್ತು, ಈ ಸೀನಲ್ಲಿ ಹಿಂಗಿತ್ತು ಅಂತ ನಿಮಗೆ ಗೊತ್ತಾಗತ್ತೆ. ಯು ಟ್ರೈ ಡೂಯಿಂಗ್ ದಟ್. ನೀವು ರೀಕಾಲ್ ಮಾಡ್ಕೊಂಡು ನೋಡಿ, ಓ ಹೀಗಿತ್ತಲ್ಲ ಸಿನಿಮಾ, ಅದು ಇದು ಅಂತೇಳಿ. ಸೊ ಈ ಥರ ಒಂದು ಸಿನಿಮಾ ಅನ್ನೋದು ಇಟ್ ಈಸ್ ಎಕ್ಸ್ಪೀರಿಯನ್ಸ್. ಅದು ಹೋಗಬಾರ್ದು ಅಂತ ನನ್ನೊಂದು ಉದ್ದೇಶ. ಈಗ ಯಾಕೆಂದರೆ AI ಅದೆಲ್ಲ ಬರ್ತಿದೆ, ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಿಮ್ಗೆ ಗೊತ್ತಿದೆ. ಈಗ ನಾಳೆ ದಿನ ನೀವು ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ಟೆಲಿಫೋನ್ ಬೂತು, ಆಮೇಲೆ ಟೆಲಿಫೋನು ಇವಾಗ ನಾವು ಅದೆಲ್ಲ ಹೆಂಗೆ ಇಲ್ವೋ, ನೀವು ಟೆಲಿಫೋನ್ ಬೂತ್ ನೋಡಿರ್ತೀರ. ನಾವು ಒಳಗಡೆ ಹೋಗಿ STD ಕಾಲ್ ಮಾಡ್ಬೋದಿತ್ತು. ಇವಾಗ ಎಲ್ಲಾದರೂ ಟೆಲಿಫೋನ್ ಬೂತ್ ನೋಡೋಕ್ಕಾಗತ್ತಾ? ನೋಡೋಕ್ಕಾಗಲ್ಲ. ಅದೇ ಲ್ಯಾಂಡ್ಲೈನ್ ಫೋನ್ ನೋಡೋಕ್ಕಾಗತ್ತಾ? ನೋಡೋಕ್ಕಾಗಲ್ಲ. ₹1 ಕಾಯಿನ್ ಫೋನ್ ನೋಡೋಕ್ಕಾಗತ್ತಾ? ನೋಡೋಕ್ಕಾಗಲ್ಲ. ಅದೇ ಥರ ನಾಳೆ ಸಿನಿಮಾ ಪರಿಸ್ಥಿತಿ ಕೂಡ ಅದೇ ಆಗುತ್ತೆ. ನಾಳೆ ಸಿನಿಮಾ ಇವಾಗ ಸಿಂಗಲ್ ಥಿಯೇಟರ್ಸ್ ಏನಕ್ಕೆ ಡೆಮಾಲಿಷ್ ಮಾಡ್ತಿದ್ದಾರೆ ಹೇಳಿ? ಈಗ ಬಿಕಾಸ್ ಆಡಿಯನ್ಸ್ ಬರ್ತಾ ಇಲ್ಲ ಅಂತ ಹೇಳಿ. ಸೊ ಅದೇ ಥರ ಸಿನಿಮಾ ಅನ್ನೋದೇ ಇರಲ್ಲ. ಸೊ ಹಾಗಾಗಿ ವಾಟ್ ಎವರ್ ವಿ ಆರ್ ಡೂಯಿಂಗ್ ನಾವು ಮೈಂಡಲ್ಲಿ ಇಟ್ಕೊಂಡು ಮಾಡಿದ್ರೆ ಅದ್ಭುತವಾಗಿರೋ ಕಂಟೆಂಟ್ಸ್ ಬರುತ್ತೆ. ಸೊ ಇಟ್ಸ್ ಲೈಕ್ ಅ ಟ್ರೀಟ್ಮೆಂಟ್. ಕೊನೆಯದಾಗಿ ಕೆಲವೊಂದು ವಿಷಯಗಳನ್ನು ಈ ಸಂದರ್ಶನದಲ್ಲಿ ಬಹಳ ಮುಕ್ತವಾಗಿ, ಧೈರ್ಯವಾಗಿ ಹೇಳಿದ್ರಿ, ವಿತೌಟ್ ಅ ಫಿಲ್ಟರ್ ಇಲ್ಲದೆ. ಒಂದು ಶುಕ್ರವಾರದ ರೇಸ್ ಅಂತ ಹೇಳ್ಬೋದು ನಾವು ಗಾಂಧಿನಗರ ಭಾಷೆಯಲ್ಲಿ. ಅದಕ್ಕೆ ಬಿದ್ದ ಮೇಲೆ ನಾವು ಕೂಡ ಓಡಲೇಬೇಕಾಗತ್ತೆ, ನಮ್ಮ ಕಂಟೆಂಟ್ನ ರೀಚ್ ಮಾಡಿಸ್ಲೇಬೇಕಾಗತ್ತೆ. ನೀವು ಒಂದಷ್ಟು ಕ್ರಿಯೇಟಿವ್ ಆಗಿ ಪ್ರಮೋಷನ್ಗಳನ್ನ ಮಾಡ್ತಾ ಇದ್ದೀರಾ, ಜನಗಳನ್ನ ರೀಚ್ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ. ಒಂದು ಕಡೆ ನೀವೇ ಹೇಳಿದ್ರಿ, ಸಿನಿಮಾ ಮೇಕರ್ಗಳು ಕಣ್ಣೀರು ಹಾಕ್ಕೊಂಡು ವಿಡಿಯೋ ಮಾಡುವಂಥ ಪರಿಸ್ಥಿತಿಯಲ್ಲಿ ಇದ್ದೀವಿ ಇವತ್ತು ನಮ್ಮ ಸಿನಿಮಾ ಇಂಡಸ್ಟ್ರಿ ಅಂತ. ಆಡಿಯನ್ಸ್ಗೆ ನಿಮ್ಮ ಮಾತು. ಸೊ ಈಗ ನಾನು ನಾವು ಎಷ್ಟೇ ಕಷ್ಟಪಟ್ಟು ಮಾಡಿದ್ರು ಕೂಡ ನಾನು ರಿಕ್ವೆಸ್ಟ್ ಮಾಡಬಲ್ಲೆ ಅಷ್ಟೇ. ನಾನು ಫೋರ್ಸ್ ಮಾಡಿ ಕರ್ಕೊಂಬಂದು ಕೂರ್ಸೋಕ್ಕಾಗಲ್ಲ. ಸೊ ಕಂಟೆಂಟು ಚೆನ್ನಾಗಿದೆ, ಮೂವಿನೂ ಚೆನ್ನಾಗಿ ಬಂದಿದೆ, ಆ್ಯಕ್ಟರ್ಸ್ ಕೂಡ ಪ್ರತಿಯೊಬ್ಬರು ಅವ್ರ ಕಷ್ಟ ಮೀರಿ ಅವರು ಪ್ರತಿಭೆಗಳನ್ನ ತೋರಿಸಿದ್ದಾರೆ. ಸೊ ಮೇಕಿಂಗ್ ಆಗಲಿ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತೂ ನೆಕ್ಸ್ಟ್ ಲೆವೆಲಲ್ಲಿದೆ. ನೀವು ನೋಡಿದ್ರೆ ಒಂದು 2 hours ನಿಮಗೆ ನಾವು ಇಲ್ಲಿ ಕಳೆದೋಗಿದ್ದೀವಿ ಅಂತ ಅನಿಸುತ್ತೆ. ಸೊ ಆ ಥರ ಎಕ್ಸ್ಪೀರಿಯನ್ಸ್ ಇದೆ. ಅಲಾಂಗ್ ವಿತ್ ನಾನು ಹೇಳ್ದಂಗೆ ಮ್ಯೂಸಿಕ್ ಆಗಲಿ ಪ್ರತಿಯೊಂದು ಕೂಡ. ಆಮೇಲೆ ಮತ್ತು ನಮ್ಮ ಡೈರೆಕ್ಟರ್ ಕಲೆಗೌಡ ಅಂತ
ಹೇಳಿ ಅವರು ಮಾಡಿರೋ ಅದು ಮ್ಯಾಜಿಕ್ ಅಂತಲೇ ಹೇಳ್ಬೋದು. ಸೊ ಆ ಥರ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿರೋದು ತುಂಬ ಚೆನ್ನಾಗಿ ಬಂತು. ಸೊ ನಾನು ಹೇಳೋದು ಏನು ಅಂತಂದರೆ, ಎಷ್ಟೇ ರೇಸ್ ಇರಲಿ, ಇವಾಗ ರೇಸಲ್ಲಿ ಇವಾಗ ಎಷ್ಟೋ ಜನ ರನ್ ಮಾಡ್ತಾರೆ, ರನ್ ಮಾಡಿದಾಗ ಕೆಲವ್ರು ಮಾತ್ರ ವಿನ್ ಆಗ್ತಾರೆ. ಇಟ್ಸ್ ನಾಟ್ ಅಬೌಟ್ ದ ವಿನ್ನಿಂಗ್ ಆ್ಯಂಡ್ ಲೂಸಿಂಗ್. ನಾವು ಜನನ್ನ ಯಾವ ಥರ ರೀಚ್ ಮಾಡ್ತೀವಿ, ನಾವು ಹೇಗೆ ಆ ಕಂಟೆಂಟ್ನ ಅವ್ರಿಗೆ ಪ್ರೆಸೆಂಟ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಮೇನ್ಲಿ ಕಂಟೆಂಟ್ ಇಫ್ ಇಟ್ ಇಸ್ ಗುಡ್, ಡೆಫಿನೆಟ್ಲಿ ಪೀಪಲ್ ವಿಲ್ ವಾಚ್. ಇಟ್ಸ್ ನಾಟ್ ದಟ್ ಯು ಆರ್ ಮೇಕಿಂಗ್ ಮೂವಿ ನಾನು 50 ಲಕ್ಷ ಅಲ್ಲಿ ಮಾಡಿದ್ದೀನಿ, ಇಲ್ಲ 10 ಕೋಟಿ ಮಾಡಿದ್ದೀನಿ, 500 ಕೋಟಿ ಹಾಕಿ ಮಾಡಿದ್ದೀನಿ ಅಂತಲ್ಲ. ಕಂಟೆಂಟ್ ತುಂಬ ಚೆನ್ನಾಗಿದ್ರೆ ಜನ, ಅದು ನಮ್ಮ ಜನ, ನಮ್ಮ ಕನ್ನಡದ ಜನ ಬಂದೇ ಬರ್ತಾರೆ ಅಂತ ನನಗೊಂದು ನಂಬಿಕೆ, ಆಶೆ ಇದೆ. ನಮ್ಮನ್ನೆಲ್ಲ ಗೆಲ್ಲಿಸ್ತಾರೆ ಅನ್ನೋ ಒಂದು ವಿಶ್ವಾಸ ಕೂಡ ಇದೆ. ಸೊ ಇನ್ನು ಸಿನಿಮಾ ನವೆಂಬರ್ 28ಗೆ ನಿಮ್ಮ ಮೆಚ್ಚಿನ ಥಿಯೇಟರ್ಗಳಲ್ಲಿ, ಸಿನಿಮಾ ಹಾಲ್ಗಳಲ್ಲಿದೆ. ದಯವಿಟ್ಟು ಥಿಯೇಟರಲ್ಲಿ ಸಿನಿಮಾ ನೋಡಿ. ದಿವ್ಯಾ, ನಿಮ್ಮ ಇನ್ವಿಟೇಷನ್ ಕಾರ್ಡ್ ಕೊಟ್ಟು. ದಯವಿಟ್ಟು ಎಲ್ಲರೂ ಬರಲೇಬೇಕು ಅಂತ ಹೇಳ್ತೀನಿ. ಯಾಕೆಂದರೆ ಇದು ತುಂಬ ಚೆನ್ನಾಗಿದೆ ಮೂವಿ. ನಾನು ಕೂಡ ಒಂದು ಸ್ವಲ್ಪ ನೋಡಿದೆ. ಇವರು ಯಾಕೆಂದರೆ ಪೂರ್ತಿ ಮೂವಿ ಇನ್ನದು ಯಾವ ಆ್ಯಕ್ಟರ್ಸ್ಗೂ ತೋರಿಸಿಲ್ಲ, ಬಿಟ್ ಆ್ಯಂಡ್ ಪೀಸಸಲ್ಲಿ ನೋಡಿದ್ದೀನಿ. ನಾನು ಕೂಡ ತುಂಬ ಕ್ಯೂರಿಯಾಸಿಟಿಲಿದ್ದೀನಿ ಹೇಗೆ ಬಂದಿದೆ ಅಂತಂದ್ಬಿಟ್ಟು. ಎಲ್ಲರೂ ತುಂಬ ಸಪೋರ್ಟಿವ್ ಆಗಿ ಹೆಂಗೋ ಮೂವಿ ಮುಗಿಸಿದ್ದಾರೆ. ಸೊ ದಯವಿಟ್ಟು ಎಲ್ಲ ಜನತೆನೂ ಕೂಡ ಬಂದು ಮೂವಿ ನೋಡಬೇಕು ಅಂತ ಅಂದ್ಬಿಟ್ಟು ರಿಕ್ವೆಸ್ಟ್ ಮಾಡ್ತೇನೆ. ಥ್ಯಾಂಕ್ ಯು. ಐ ವಿಶ್ ಯು ವೆರಿ ಆಲ್ ದ ಬೆಸ್ಟ್. ರಿಲೀಸ್ ದಿನ ಸಿಗೋಣ. ಒಳ್ಳೆ ಕಥೆಗಳನ್ನು ಯಾವತ್ತೂ ಬಿಟ್ಕೊಡಲ್ಲ ಪ್ರೇಕ್ಷಕರು ಅಂತ ಆಗಾಗ ಹೇಳ್ತಾ ಇರ್ತೀವಿ. ನೀವು ಮಾತಾಡುವಾಗ ನನಗೆ ಆಮೆ ಮೊಲ ಕತೆ ನೆನಪಾಗ್ತಾ ಹೋಯಿತು. ನಿಧಾನಕ್ಕಾದರೂ ನಮ್ಮ ಟಾರ್ಗೆಟ್ ರೀಚ್ ಆಗಬೇಕು ಅಂತ. ಸದ್ಯದಲ್ಲೇ ನಿಮ್ಮ ಟಾರ್ಗೆಟ್ಗಳನ್ನ ನೀವು ರೀಚ್ ಆಗಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ನಾಯಿ ಇದೆ ಎಚ್ಚರಿಕೆ. ಆ ಟೈಟಲಲ್ಲೇ ಎಚ್ಚರಿಕೆ ಅನ್ನೋ ಅಂಥ ಒಂದು ಪದ ಇದೆ. ಪ್ರೇಕ್ಷಕರನ್ನು ಕರೆ ತರುವಂತಹ ಒಂದು ಉತ್ಸಾಹದಲ್ಲೇ ಇದೇ ಶುಕ್ರವಾರ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಒಳ್ಳೆ ಕತೆಗಳನ್ನು ಪ್ರೇಕ್ಷಕರು ಪ್ರೋತ್ಸಾಹಿಸಲೇಬೇಕಾದಂಥ ಅನಿವಾರ್ಯತೆ ಕೂಡ ನಮ್ಮ ಸಿನಿಮಾ ಇಂಡಸ್ಟ್ರಿಗೆ ಇದೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ಕೊಡ್ತಾ ಇದ್ದೀನಿ. ನಿಖರವಾದ ಪ್ರಖರವಾದ ಸುದ್ದಿಗಾಗಿ ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬಿಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ. ನಮಸ್ಕಾರ.